ಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಇದೀಗ ಚಂದ್ರಶೇಖರ್ ಅವ್ರ ಕ್ವಶನ್ ಇತ್ತು ನಂದು. ಚಂದ್ರಶೇಖರ್ ಈಗ ಬಹಳಷ್ಟು ವಿಷಯಗಳ ಬಗ್ಗೆ ಇಲ್ಲೂ ಕೂಡ ಮಾತಾಡ್ತಾ ಇದ್ರು. ಈ GDP ಅನ್ನೋ ವಿಚಾರದ ಬಗ್ಗೆ ಚರ್ಚೆಗೆ ಬಂತು, ಜನಗಳ ಆದಾಯದ ವಿಚಾರ ಚರ್ಚೆಗೆ ಬಂತು, ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನೋ ವಿಚಾರ ಚರ್ಚೆಗೆ ಬಂತು, ಈ GST ಕಲೆಕ್ಷನ್ ಬಗ್ಗೆ ಬಂತು. ಸೊ GST ಕಲೆಕ್ಷನ್ ಎನ್ನುವುದೇ ಅಭಿವೃದ್ಧಿಯ ಮಾನದಂಡ ಆಗುತ್ತಾ? ಅನೇಕ ವಿಷಯಗಳ ಮೇಲೆ ನೀವು GST ಹೇರಿದಾಗಲೂ ಕೂಡ ಕಲೆಕ್ಷನ್ ಜಾಸ್ತಿ ಆಗೇ ಆಗುತ್ತೆ, ತೆರಿಗೆ ಜಾಸ್ತಿ ಮಾಡಿದಾಗಲೂ ಆಗುತ್ತೆ. ಮೊದಲೆಲ್ಲ ನಮಗೆ ನೇರ ತೆರಿಗೆ, ನೋಡ್ರಪ್ಪ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇಷ್ಟೇ ಜನ ಅಂತ ಹೇಳ್ತಿದ್ರು. ಈಗ ಅವರು ನಟರಾಜಗೌಡರು ಹೇಳ್ತಾ ಇದ್ರು. ಇವತ್ತು GST ಅಂತ ಬಂದಾಗ ಮೊಸರು ಪ್ಯಾಕೆಟ್ ತೊಗೊಂಡ್ರು ಇದೆ, ಹಾಲು ತೊಗೊಂಡ್ರು ಇದೆ, ಗೋಧಿ ಹಿಟ್ಟು ತೊಗೊಂಡ್ರು ಇದೆ, ಪೆನ್ಸಿಲ್ ತೊಗೊಂಡ್ರು ಇದೆ, ಎರೇಸರ್ ತೊಗೊಂಡ್ರು ಇದೆ. ಹಾಗಿದ್ದಾಗ ಜಾಸ್ತಿ ಆಗಲೇಬೇಕು. ಇದನ್ನು ಡೆವಲಪ್ಮೆಂಟ್ ಅಂತ ಕರೀತಾರಾ ಅಂತ ನೋಡಿ. GST ಮುಂಚೆ 16 ಥರ ಟ್ಯಾಕ್ಸಸ್ ಇತ್ತು, ಅದನ್ನೆಲ್ಲ ಯೂನಿಫೈ ಮಾಡಿಬಿಟ್ಟು GST ಅಂತ ಮಾಡಿದ್ದಾರೆ. ಇದೇನು BJP ಬಂದ್ಮೇಲೆ ಮಾತ್ರ ಟ್ಯಾಕ್ಸ್ ಸಿಸ್ಟಮು. ಇವ್ರು ಹೇಳೋದು ನೋಡಿದ್ರೆ ಮುಂದೆ ಏನು ಟ್ಯಾಕ್ಸ್ ಇರಲಿಲ್ಲ, ಮುಂಚೆ ಏನು ಇರಲಿಲ್ಲ. ಎಲ್ಲ ನಾವು ಆಕ್ಚುಲಿ GST ಮಾಡೋಕೆ ಶುರು ಮಾಡಿದ್ದು ಯಾರು ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ. GST ಅಂದ್ರೆ ಏನೋ ಅದನ್ನ ಯಾಕೆ ಮಾಡೋಕೆ ಶುರು ಮಾಡಿದ್ರು, GST ಬಂದ್ಮೇಲೆ ಏನೇನು ಬದಲಾವಣೆಗಳಾಯ್ತು, ಅಥವಾ ಯಾವ ಟ್ಯಾಕ್ಸ್ ಅನ್ನ ಹಿಂದೆ ಕಲೆಕ್ಟ್ ಮಾಡ್ತಿಲ್ಲ ಇವಾಗ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರ ಕೈಲಿರ್ತಕ್ಕಂಥದ್ದೇನು ಪೆಟ್ರೋಲ್ ಅಂತ ಹೇಳಿದ್ರು, ಲಿಕ್ಕರ್ ಅಂತ ಹೇಳಿದ್ರು, ಅದರಲ್ಲಿ ಏನೇನು ಇವ್ರ ಸರ್ಕಾರಗಳು ಏನೇನು ಮಾಡ್ತಾ ಇದ್ದಾವೆ. ಇವತ್ತು ಇಡೀ ದೇಶದೊಳಗಡೆ BJP ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕಿಂತ ಪೆಟ್ರೋಲ್ ಮೇಲೆ ಮತ್ತೆ ಡೀಸೆಲ್ ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಆಗ್ತಾ ಇರ್ತಕ್ಕಂಥದ್ದನ್ನೇ ಕಾಂಗ್ರೆಸ್ ಆಡಳಿತ ಸರ್ಕಾರಗಳು. ನೀವು ಯಾವ್ದನ್ನ ಕಂಪೇರ್ ಮಾಡ್ಕೊಂಡು ಬನ್ನಿ. ಹಾಗಾಗಿ ಇನ್ನೊಂದು ಎರಡನೇದು ಡಿಮಾನಿಟೈಸೇಷನ್ ವಿಷಯ ಮಾತಾಡಿದ್ರೆ ನೋಡಿ. ಡಿಮಾನಿಟೈಸೇಷನ್ ಆದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ 24.7% ರೈಸ್ ಆಯ್ತು. ಏನು IT ರಿಟರ್ನ್ಸ್. ಡಿಮಾನಿಟೈಸೇಷನ್ ಆಗೋಯ್ತು, ಮುಳುಗೋಯ್ತು ಅಂತ ಹೇಳಿದ್ರೆ 24.7% ರೈಸ್ ಇನ್ IT ರಿಟರ್ನ್ಸ್, 41.8 ಗ್ರೋತ್ ಇನ್ ಅಡ್ವಾನ್ಸ್ IT ಟ್ಯಾಕ್ಸು. ಅದೇ ಜನ ಡಿಮಾನಿಟೇಷನ್ ಮುಂಚೆ ಇದ್ದಿದ್ದು ಅದೇ ಜನ, ಅದೇ ಬಿಸ್ನೆಸ್ ಮೆನ್ಗಳು, ಅದೇ ಬ್ಯಾಂಕ್ಗಳು, ಅದೇ ಜನ, ಅದೇ ವರ್ಕರ್ಸು. ಡಿಮಾನಿಟೇಷನ್ ಆದ್ಮೇಲೆ ಕೂಡ ಅದೇ ವರ್ಕರ್ಸು, ಅದೇ ಇಂಡಸ್ಟ್ರಿಯಲಿಸ್ಟು, ಅದೇ ಉದ್ಯೋಗಿಗಳು, ಅದೇ ಇವರು. ಹೇಗೆ 41.8% ಜಾಸ್ತಿ ಆಯಿತು. ಇದು ಡಿಮಾನಿಟೇಷನ್ ಎಫೆಕ್ಟು. ಅದು ನೋಡ್ತಕ್ಕಂಥ ಕಣ್ಣು ಸಾಫ್ ಆಗಿದ್ರೆ ಕಾಣುತ್ತೆ, ಕಾಮಲೆ ಕಣ್ಣಿದ್ರೆ ಎಲ್ಲದರಲ್ಲೂ ತಪ್ಪುಗಳು ಕಾಣುತ್ತೆ. ಈಗ ಎರಡು ವಿಚಾರ ಬರುತ್ತೆ ನೋಡಿ. ಯಾವ ರೀತಿ ಡೆವಲಪ್ಮೆಂಟ್ ಆಯಿತು BJP ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಂಪೇರ್ ಮಾಡಿದ್ರೆ, 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸುಮಾರು 800 ವರ್ಷಗಳ ಕಾಲ ದಾಸ್ಯದಲ್ಲಿದ್ದು ನಮಗೆ ಸ್ವಾತಂತ್ರ್ಯ ಬಂದಾಗ ಅವಾಗ ಕಿಡುತ್ತಿಂದ ಬರ್ತಾನ. ಆವಾಗ ನಮ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಗೊತ್ತಾ? ತಲೆಗಂದಾಯ $2,730. $2,730 1947ರಲ್ಲಿ. ಪುಣ್ಯಾತ್ಮರು ಆಳಿದ್ರು 70 ವರ್ಷ. 2013ರಲ್ಲಿ ಎಷ್ಟಿತ್ತು ಗೊತ್ತಾ? 2,730 47ರಲ್ಲಿ ಇದ್ದಿದ್ದು 2013 ಅಷ್ಟೊತ್ತಿಗೆ 1,438 ಬಂತು. 70 ವರ್ಷ ದಬಾಕಿದ್ದಕ್ಕೆ ಇವರು ಅರ್ಧಕ್ಕರ್ಧಕ್ಕೆ ತಗೊಂಬಂದ್ರು ತಲೆಗಂದಾಯವನ್ನ. ಮತ್ತೆ ವಾಪಸ್ಸು ಮೋದಿಯವರು ಅದನ್ನು ವಾಪಸ್ಸು ಹಳೆ ಲೆವೆಲ್ಗೆ ತಗೊಂಬರಕ್ಕೆ 2017 ಬೇಕಾಯ್ತು. ಇವತ್ತು $2,880 ಆಗಿದೆ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್. ಅಂದ್ರೆ 70 ವರ್ಷ ಬರೀ ಲೂಟಿ ಹೊಡೆದಿದ್ದೆ ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಲಿಲ್ಲ, ಬರೀ ಲೂಟಿ ಹೊಡ್ಕೊಂಡೋಗಿದ್ದೆ. ಇವತ್ತು ನಿಜವಾದ ಗ್ರೋತ್ ಗೊತ್ತಾಗಿರ್ತಕ್ಕಂಥದ್ದು. ನಿಜವಾದ ಗ್ರೋತ್ ಎಲ್ಲೆಲ್ಲಿ ಗೊತ್ತಾಗಿದೆ? ನಾನು ಆಗಲೇ ಹೇಳಿದೆ ನಿಮಗೆ, ಅದು ಡಿಫೆನ್ಸ್ ಎಕ್ವಿಪ್ಮೆಂಟ್ ಅಲ್ಲಿ ಇರ್ಬೋದು, ಅಥವಾ ಇವತ್ತು ಭಾರತ, ನಾನು ಆಗಲೇ ಹೇಳಿದೆ, ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ಇಂಟರ್ನಲ್ ಸೆಕ್ಯೂರಿಟಿ ನಕ್ಸಲರ ಪಿಡುಗು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇನ್ನು 40 ವರ್ಷದಲ್ಲಿ ಭಾರತವೇ ನಮ್ಮ ಕೈಲಿರಲ್ಲ ಅಂತೇಳಿ ಇವರ ಹೋಮ್ ಸೆಕ್ರೆಟರಿ ಹೇಳಿದ್ರು 2013ರಲ್ಲಿ. ಏನೋ ಭಾರತ ನಮ್ಮ ಕೈಲಿ ಇರಲ್ಲ, ಪ್ರಜಾಪ್ರಭುತ್ವ ಓಡಿಸ್ಬಿಟ್ಟು ನಕ್ಸಲರ ಎಲ್ಲ ಆಡಳಿತಕ್ಕೆ ಬಂದ್ಬಿಡ್ತಾರೆ ಅಂತೇಳಿ ಗೋಪಾಲ್ ಪಿಳ್ಳೆ ಅವರು ಹೇಳಿದ್ರು ಹೋಮ್ ಸೆಕ್ರೆಟರಿ 2013ರಲ್ಲಿ. 2014ರಲ್ಲಿ ಡಿಫೆನ್ಸ್ ಸೆಕ್ರೆಟರಿ ಹೇಳ್ತಾರೆ ನಮ್ಮ ಹತ್ರ ರಫೇಲ್ ತಗೊಳ್ಳೋಕೆ ದುಡ್ಡಿಲ್ಲ ಅಂತೇಳಿ. 2005ರಿಂದ 2013ವರೆಗೆ 8 ವರ್ಷದಲ್ಲಿ 13 ಬಹಳ ದೊಡ್ಡ ದಾಳಿಗಳಾದವು. ಮುಂಬೈ ದಾಳಿಗಳಂತದ್ದು ಬಹಳ ದೊಡ್ಡ ಭಯೋತ್ಪಾದಕ ದಾಳಿಗಳಾದವು. ಒಂದು ಕೂದ್ಲೆತ್ತಿ ರಿಪ್ಲೈ ಕೊಟ್ರೇನ್ರಿ, ಒಂದು ಕೂದ್ಲೆತ್ತಿದ್ರೆ ಇವ್ರ ಜೊತೆಗೆ. ಇವತ್ತು ನೋಡಿ ದೇಶದಲ್ಲಿ ನಮ್ಮ ಮೇಲೆ ಕಣ್ಣಾಗದಾಗೆಲ್ಲ ಒದೆ ತಿಂದಿದ್ದಾರೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಅದು ಉರಿ ಸ್ಟ್ರೈಕ್ ಆಗಿರ್ಬೋದು, ಅಥವಾ ಬಾಲಕೋಟ್ ಸ್ಟ್ರೈಕ್ ಆಗಿರ್ಬೋದು, ಅಥವಾ ಮನೆ ಮಾಡಿದ ಆಪರೇಷನ್ ಸಿಂಧೂರ ಇರ್ಬೋದು. ಆಪರೇಷನ್ ಸಿಂಧೂರ ಇವತ್ತು ಜಗತ್ತು ಹೇಳ್ತಾ ಇದೆ, ಇವತ್ತಿನ ಮತ್ತೆ ಚೇತರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇನ್ನು 100 ವರ್ಷ ಆದ್ರೂ ಅವ್ರ ಹತ್ರ ಇರ್ತಕ್ಕಂಥ ಅಣುಬಾಂಬ್ ಮುಟ್ಟಕ್ಕೆ ಆಗಲ್ಲ ಅಂತೇಳಿ ಆ ರೀತಿ ಒಡೆದು ಕೆಡಬಿಟ್ಟಿದ್ದಾರೆ. ಅದನ್ನ ಭಿಕ್ಷುಕರ ಪದ ನಿಜವಾಗ್ಲೂ ಭಿಕಾರಿ ಕೂತಿದೆ. ಹಾಗೆ ಮಾಡಿರ್ತಕ್ಕಂಥದ್ದು ಇದು ಭಾರತದ ತಾಕತ್ತು. ಇವತ್ತು ಡಿಫೆನ್ಸ್ ಅಲ್ಲೂ ಅಷ್ಟೇನೆ ನಮ್ಮ ಇಂಡಿಜಿನಿಯಸ್, ಅದು S-400 ಇರ್ಬೋದು, ಬ್ರಹ್ಮೋಸ್ ಇರ್ಬೋದು, ಆಕಾಶ್ ಇರ್ಬೋದು, D4 ಇರ್ಬೋದು, ನಾವು ತಯಾರು ಮಾಡಿರ್ತಕ್ಕಂಥ DRDO ತಯಾರು ಮಾಡಿರ್ತಕ್ಕಂಥದ್ದು ಇವತ್ತು ದೊಡ್ಡ S-400 ನಮ್ದಲ್ಲ ರೀ, ರಷ್ಯಾದ D4 ಬ್ರಹ್ಮೋಸ್ ಮತ್ತೆ ಇದು ಅದು ಆಕಾಶ್, ಇದು ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಬ್ರಹ್ಮೋಸ್ಗೆ ಅದು ರಷ್ಯಾದ ಕೊಲಾಬರೇಷನ್ ನಮ್ಮದೇ ಹೆಚ್ಚಿರ್ತಕ್ಕಂಥದ್ದು. 17 ದೇಶದಿಂದ ಡಿಮ್ಯಾಂಡ್ ಇದೆ. ಇವತ್ತು ಜಗತ್ತಲ್ಲಿ ಎಲ್ಲ ನಮ್ಮ ಕಡೆ ನೋಡ್ತಾ ಇದ್ದಾರೆ ಎಕ್ವಿಪ್ಮೆಂಟ್ಗೆ. ಈಗ ಇಲ್ಲಿ ಚಂದ್ರಶೇಖರ್ ಪ್ರಸ್ತಾಪ ಮಾಡಿಬಿಟ್ರು, ಯಾವುದು ನೋಟ್ ಬ್ಯಾನಿಂದ ನಾವು ಏನೇನು ತೊಗೊಂಡ್ವಿ, IT ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಂಥ ಸಂಖ್ಯೆ, ಇನ್ಕಮ್ ಟ್ಯಾಕ್ಸ್ ನೆಟ್ಗೆ ಬರುವಂಥ ಸಂಖ್ಯೆ ಜಾಸ್ತಿ ಆಯಿತು ಅಂತೇಳಿ ಜೋರಾಗಿ ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಆದಂಥ ವಿಚಾರದಲ್ಲಿ ದೊಡ್ಡದಾಗಿ ಚರ್ಚೆ ಬಂದಿದೆ. ಏನು ಕಪ್ಪು ಹಣ ನಾನು ನಿರ್ಮೂಲನೆ ಮಾಡಿಬಿಡ್ತೀನಿ, ಬ್ಲ್ಯಾಕ್ ಮನಿ ಇರಬಾರ್ದು ಈ ದೇಶದಲ್ಲಿ. ಪಾಯಿಂಟ್ 1, ಉಗ್ರಗಾಮಿಗಳು ಈ ಹಣವನ್ನು, ಈ ಥರದ ನೋಟುಗಳನ್ನು ಜಾಸ್ತಿ ನಾಮಿನೇಷನ್ ಅಂತ ನೋಟುಗಳನ್ನು, ಅದರದ್ದು ಮುಖಬೆಲೆ ಜಾಸ್ತಿ ಇರತಕ್ಕಂಥ ನೋಟುಗಳನ್ನು ಜಾಸ್ತಿ ಕೋಟ ನೋಟ್ ಮಾಡಿಬಿಟ್ಟಿದ್ದಾರೆ, ಅದು ತೆಗಿತೀವಿ ಅಂಥೇಳಿ ದೇಶದಲ್ಲಿ ಕೋಟ ನೋಟುಗಳ ಸಂಖ್ಯೆನೂ ಜಾಸ್ತಿ ಆಯಿತು. ಕಪ್ಪು ಹಣ
ಭಾರತದಲ್ಲಿ ಹಿಂದೆಂದೂ ಇತಿಹಾಸದಲ್ಲಿ ಯಾವತ್ತೂ ಇಲ್ಲದಿರುವಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇವತ್ತು ಇಂಡಿಯಾದಲ್ಲಿ ಕಪ್ಪು ಹಣ ಇದೆ. ಜೊತೆಗೆ ಅವಾಗ ತುಂಬ ಕೋಟ್ ಮಾಡೋದು ಸ್ವಿಸ್ ಬ್ಯಾಂಕು. ಇದನ್ನ ಬೇಕಾದ್ರೆ ಯಾರು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು. ಸ್ವಿಸ್ ಬ್ಯಾಂಕ್ ಲೆಕ್ಕ ಹೇಳುತ್ತೆ ಹಿಂದಿಗಿಂತ ಈಗ ಜಾಸ್ತಿ ಇಟ್ಟಿದ್ರು ಅದರಲ್ಲಿ, ಹಿಂದಿಗಿಂತ ಇವಾಗ ಜಾಸ್ತಿ ಇಟ್ಟಿದ್ರು. ಅಲ್ಲಿಗೆ ನಾನು ಕೇಳ್ತಿರೋದು ಪರ್ಪಸ್ ಇದಾಯಿತು ಅಂತ ಹೇಳಿ. ಆಯಿತು, ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಸಂಖ್ಯೆ ಜಾಸ್ತಿ ಆದಾಗ ತುಂಬ ಖುಷಿಪಟ್ಟು ನಾನು ಕಟ್ಟಬೇಕು, ಕರ್ತವ್ಯ ಅದು. ನನ್ನ ಪಾಯಿಂಟ್ ಇರೋದು ಇನ್ಕಮ್ ಟ್ಯಾಕ್ಸ್ ನೆಟ್ನ ಜಾಸ್ತಿ ಮಾಡಲಿಕ್ಕೆ ನಾನು ನೋಟ್ ಬ್ಯಾನ್ ಮಾಡಲೇಬೇಕಾಗಿತ್ತಾ ಅಂತ. ನೋಡಿ, ಲೆಸ್ ಕ್ಯಾಶ್ ಎಕಾನಮಿ, ಕ್ಯಾಶ್ಲೆಸ್ ಎಕಾನಮಿ, ಓಕೆ, ಬ್ಲ್ಯಾಕ್ ಮನಿ, ಕೋಟಾ ನೋಟು, ಓಕೆ, ಭ್ರಷ್ಟಾಚಾರ ನಿಗ್ರಹ, ಭಯೋತ್ಪಾದನೆ ನಿರ್ಮೂಲನೆಗೆ ನಾವು ಈ ನೋಟ್ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಅಂದರೆ ಒಂದು ಬಾಣ ಬಿಟ್ಟರು, ಎಲ್ಲಿ ಬಿತ್ತೋ ಅಲ್ಲೇ ನಾನು ಗುರಿ ಇಟ್ಟಿದ್ದು. ಓಕೆ, ಇದು ಹೇಳ್ತಾ ಇರ್ತದೆ ಕೇಂದ್ರ ಸರ್ಕಾರ. ನೀವು ಕ್ಯಾಶ್ಲೆಸ್ ಎಕಾನಮಿ, ಲೆಸ್ ಕ್ಯಾಶ್ ಎಕಾನಮಿ ಅಥವಾ ಇನ್ಕಮ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿಸ್ಲಿಕ್ಕೆ ಇಡೀ ದೇಶದ ಜನತೆಗೆ ಓಕೆ ನೀವು ತೊಂದರೆ ಕೊಡೋ ಅಗತ್ಯ ಇರಲಿಲ್ಲ. ಇಡೀ ಯಾವುದೋ ಒಂದೇ ಒಂದು ಕೊಳೆತ ಮೀನನ್ನು ತೆಗಿಲಿಕ್ಕೆ ಇಡೀ ಕೊಳದ ನೀರನ್ನು ತೆಗೆದು ಆಚೆ ಹಾಕಬೇಕಾಗಿರಲಿಲ್ಲ, ಮೀನುಗಳು ಎಲ್ಲ ಮೀನು ಸಾಯಿಸಬೇಕಾಗಿರಲಿಲ್ಲ. ಓಕೆ, ಕೇಂದ್ರ ಸರ್ಕಾರ ಮಾಡಿದ್ದು ದೊಡ್ಡ ಬ್ಲಂಡರ್. ಓಕೆ, 99.8% ಹಣ ವಾಪಸ್ ಬಂದುಬಿಡ್ತು. 100% ಬರ್ತಿತ್ತೇನೋ ವಿದೇಶದಲ್ಲಿ, 15.66 lakh crore rupees ಫುಲ್ ಬಂದ್ಬಿಡ್ತು. ಆಮೇಲೆ ಆ ಸಮಯದಲ್ಲಿ ಆಗಿದ್ದೇನು, ಓಕೆ, ಸುಮಾರು 50 ಲಕ್ಷ ಜನ ಉದ್ಯೋಗ ಕಳ್ಕೊಂಡ್ರು. ಸುಮಾರು 8 ಲಕ್ಷ ಜನ ಸ್ಮಾಲ್ ಟ್ರೇಡರ್ಸು, MSMEಗಳು ಕ್ಲೋಸ್ ಮಾಡಿದ್ರು, ಕಂಪ್ನಿಗಳು ಕ್ಲೋಸ್ ಮಾಡಿದ್ರು. 2017ರಿಂದ 2021ರವರೆಗೂ 25,000 ನಿರುದ್ಯೋಗಿಗಳು ಮತ್ತೆ ಉದ್ಯಮಿದಾರರು ಆತ್ಮಹತ್ಯೆ ಮಾಡಿಕೊಂಡ್ರು ಇಡೀ ದೇಶದಲ್ಲಿ. ಇದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅಲ್ವಾ? ಓಕೆ, ಇದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ, ಜವಾಬ್ದಾರಿ ಒಪ್ಕೋಬೇಕು ಅವರು. ಅದು ನಂತರ ಕೋವಿಡ್ ನಿರ್ವಹಣೆ, ಕಳಪೆ ನಿರ್ವಹಣೆ ಇದೆಯಲ್ಲ, ಆಮೇಲೆ GST ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಗುಜರಾತಲ್ಲೇ ದಂಗೆ ಆಗ್ಬಿಡ್ತು. ಗುಜರಾತಲ್ಲಿ BJP ಸರ್ಕಾರದ ಜಾಗದಲ್ಲಿ ಸೂರತ್ತಲ್ಲಿ ಜನ ರಸ್ತೆ ಮೇಲೆ ಬಂದ್ಬಿಟ್ರು. ಅವ್ರ ಗಾರ್ಮೆಂಟ್ಸ್ ಇಂಡಸ್ಟ್ರೀಸ್ ಇದೆಯಲ್ಲ, ಎಲ್ಲ ರಸ್ತೆ ಮೇಲೆ ಬಂದ್ಬಿಟ್ರು. ಮೋದಿ ತತ್ತರಿಸ್ಬಿಟ್ರು. ಆ ರೀತಿಯಾದಂಥ ಕಾರಣವನ್ನು ಮಾಡಿದಂಥವ್ರು ಇಡೀ ದೇಶದಲ್ಲಿ ಉದ್ಯೋಗ ಕಳೆಕೊಳ್ಳಿಕ್ಕೆ, ಉದ್ಯಮಿಗಳು ಸಾವು ಮಾಡಲಿಕ್ಕೆ ಯಾರು ಕಾರಣ? ಕೇಂದ್ರ ಸರ್ಕಾರ ಹೊಣೆಗಾರಿಕೆ ತಗೋಬೇಕೋ ಬೇಡವಾ? ಹೊಣೆಗಾರಿಕೆ ತಗೊಳ್ಳಲ್ಲ, ಪಲಾಯನ. ಯಾವ್ದಾದ್ರು ವಿಷಯ ಬಂದಾಗ 2019ಗೆ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ, ರಾಮ ಮಂದಿರ, ಆರ್ಟಿಕಲ್ 370, ಸಿಂಧೂರ, ಇದೆಲ್ಲ ಏನು ಅಂತ ಹಂಗಾದ್ರೆ? ಇದೆಲ್ಲ ಏನು ಅಲ್ವಾ? ಇಲ್ಲ, ಕಾಂಗ್ರೆಸ್ ಕಣ್ಣಿಗೆ ಕಾಣಲ್ಲ ಇದು. ಈಗ ನೋಡಿ, 140 ಕೋಟಿ ಜನಗಳಿಗೆ ಓಕೆ ಅನುಕೂಲ ಆಗೋ ಯೋಜನೆಗಳಿದಾವಲ್ಲ, ಅದು ಮುಖ್ಯ. ಜನರ ಬದುಕಿದೆಯಲ್ಲ, ಅದು ಮುಖ್ಯ. ಇಡೀ ಪ್ರಪಂಚದಲ್ಲಿ ನೀವೆಷ್ಟು ಮಾಡರ್ನೈಸೇಷನ್ ಆಗ್ತಾರೆ, ಡೆಮೊಕ್ರೆಟಿಕ್ ಆಗ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ಸೋಷಿಯಲ್ ಪೋಲರೈಸೇಷನ್ ಮಾಡ್ತಾ ಇದ್ದೀರಾ ನೀವು. ಜನಗಳನ್ನ ಡಿವೈಡ್ ಮಾಡಿ ಸೋಷಿಯಲ್ ಪೋಲರೈಸ್ ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನ ಕಟ್ಟೋದು ಸೋಷಿಯಲ್ ಪೋಲರೈಸೇಷನ್ ಆಗುತ್ತೆ ನಿಮಗೆ. ನೋಡಿ, ಅದು ಸರ್ಕಾರದ ಕೆಲಸ ಅಲ್ಲ. ಸರ್ಕಾರದ ಕೆಲಸ ಹೆಂಗ್ ಗೊತ್ತಾ? ಉದ್ಯೋಗ ಕೊಡೋದು. ಸರ್ಕಾರದ ಕೆಲಸ ಆರೋಗ್ಯ, ಶಿಕ್ಷಣ, ವಸತಿ. ನಮ್ಮ ಅವಧಿಲ್ ಆಯ್ತು ಅಂತ ಹೇಳ್ತಿದ್ದಾರೆ ಅವರು. ನೆರವಿಗೆ ನಿಂತೀವಿ ದೇಶದಲ್ಲಿ, ಧಾರ್ಮಿಕ ಕಾರ್ಯಗಳಿಗೆ ನೆರವು ನಿಂತ್ಕೊಂಡಿದ್ದೀವಿ. ಸಾವಿರಾರು ವರ್ಷಗಳಿಂದ ಧಾರ್ಮಿಕ ಕಾರ್ಯಗಳು ನಡೀತಾನೆ ಇದಾವೆ. ಯಾರು BJP ಬಂದ್ ಮಾಡ್ಬೇಕಾದ್ದೇನಿಲ್ಲ. ಅದೇ ಯಾರನ್ನ ತೇಜಸ್ವಿ ಹೇಳ್ತಾರೆ, ಯಾರನ್ನ ಕೊಂದು ಉಳಿಸಬೇಕಾದ ಧರ್ಮ ಯಾವುದಿಲ್ಲ ಅಂತ. ಸೊ ಆ ಥರದಿಲ್ಲ. ಇಡೀ ದೇಶದಲ್ಲಿ ಮಾಡಬೇಕಾದಂಥ ಕೆಲಸ ಇದೆಯಲ್ಲ, ಅದು ಬಿಟ್ಟು ನೀವು ಆರ್ಥಿಕತೆ ಕೇಳಿ, ನಾನು ರಾಮ ಮಂದಿರ ಮಾಡಿದ್ದೀನಿ 370 ತೆಗೆದಿದ್ದೀನಿ, ನೀವು ಉದ್ಯೋಗ ಕೇಳಿ, ನಾನು ರಾಮ ಮಂದಿರ ಮಾಡಿದ್ದೀನಿ 370 ತೆಗೆದಿದ್ದೀನಿ. ಇದಲ್ಲ. ಜನಗಳಿಗೆ ನೀವು ಉದ್ಯೋಗ ಕೊಡಬೇಕು, ನೀವು ಆರೋಗ್ಯ ಕೊಡಬೇಕು, ಶಿಕ್ಷಣ ಕೊಡಬೇಕು. ಎಲ್ಲಿ ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೆಂಗಿದೆ? ಅದು ಬರೀ ರಾಜ್ಯದ ಹೊಣೆಗಾರಿಕೆ ಅಷ್ಟೇ ಮಾತ್ರನಾ? ರಾಜ್ಯದವ್ರು ನೀವು ತೆರಿಗೆ ಕೊಟ್ಬಿಡ್ಬೇಕಷ್ಟೇ. ನೀವು ಡೆಲ್ಲಿಗೆ ನೀವು ನಮಗೇನು ವಾಪಸ್ ಕೇಳಬಾರ್ದು, ಇಲ್ಲಿ ನಮ್ಮ ಅಭಿವೃದ್ಧಿ ಆಗಬಾರ್ದು. ನೋಡ್ರಿ, ಜನಗಳ ಮೂಲಭೂತ ಸೌಕರ್ಯ, ಅವ್ರ ಆರೋಗ್ಯ, ಶಿಕ್ಷಣ ಎಲ್ಲ ರಾಜ್ಯ ಸರ್ಕಾರಗಳು ನೋಡ್ಕೊತಾ ಇರ್ತಕ್ಕಂಥದ್ದು. ನೀವು ತೆರಿಗೆನಲ್ಲಿ ದೊಡ್ಡ ಪಾಲು ಇಟ್ಕೊಂಡ್ಬಿಟ್ಟು ನೀವು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಜನಗಳಿಗೆ ಕಷ್ಟ ಆಗುತ್ತೆ.